ரொம்ப ரொம்ப ರಾಕ್ಷಸಿ ಮಾರಿ ಬೈದಾಕ್ಬಿಡ್ತಾಳೆ ಸರ್. ಹಂಗೆ ನಿಧಾನಕ್ಕೆ ಬನ್ನಿ, ಹಂಗೆ ಜೂಮ್ ಮಾಡ್ಕೊಡ್ರಿ ನಿಧಾನಕ್ಕೆ. ಕರ್ನಾಟಕ ಬಾರ್ಡರ್ ಇದು, ಕರ್ನಾಟಕ ಬಿಡ್ರ, ಕರ್ನಾಟಕದ ಗಡಿ ಬೆಟ್ಟ ಇದು. ಜೂಮ್ ಮಾಡೋಣ, ಫುಲ್ ಹಂಗೆ ಮೂವ್ ಮಾಡಿ ಹೋಯ್ತಲ್ಲ. ಹಂಗೆ ಇದು ಮಾಡ್ಕೊಂಡು. ಇದು ಕರ್ನಾಟಕದ ಗಡಿ ಭಾಗ, ಫಾರೆಸ್ಟ್ ಏರಿಯಾ. ಇದು ತುಂಬ ಎತ್ತರವಾದ ಬೆಟ್ಟ, ನೋಡೋದಕ್ಕೆ ಭಾಳ ಸುಂದರವಾಗಿದೆ. ರೋಡು ಮಣ್ಣು ರೋಡು, ಈ ಕಡೆ ರೋಡ್ ಕಡೆ ಇದೀರಿ. ಈಗ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಅಲ್ಲ, ದಬ್ಗುಳಿ ದೇವಸ್ಥಾನ ಅಷ್ಟು ಜನ ಬರ್ತಾರೆ, ರೋಡ್ ಮಾಡಕ್ಕೆ ಏನು ರೋಗ ಇವ್ರಿಗೆ? ಕರ್ನಾಟಕದ ಸಮಸ್ಯೆ ಸರ್. ನೋಡಪ್ಪ ಎಂತಿದೆ ಅಲ್ಲ, ರೋಡ್ ಮಾಡಿದ್ರೆ ಒಳ್ಳೆ ಇದು ಅನುಕೂಲ ಇದಕ್ಕೆ ರೋಡ್ಗೆ. ಫಾರೆಸ್ಟ್ ಅವ್ರು ಮಾಡಿಸ್ತಾರಲ್ಲ, ಎಂತೆಂತ ಬೆಟ್ಟ ಗುಡ್ಡಗಳಲ್ಲಿ ರೋಡ್ ಮಾಡವ್ರೆ, ಇಲ್ಲಿ ಮಾಡಕ್ಕೆ. ಇನ್ನೊಂದು ಇದು ಗಡಿ ಭಾಗ ಆಗ್ಲೇ ಹೇಳು, ಜನಗಳ ಸಂಚಾರ ಇಲ್ವಾ? ಯಾವ ಪ್ರಯತ್ನ ಇರ್ತದ ಭಾಗ ಅಂತ. ಕಾಡು ದನಗಳು ನೋಡಿದ್ರೆ ಭಯ ಇರ್ತದೆ. ಕಾಡು ಬಿಟ್ಬಿಡ್ತಾರೆ, ಗಂಟೆ ಹಾಕವ್ರೆ. ಪಾಪ ಮೇವುಗಳು ಕಮ್ಮಿ. ಬಂದೆ ಹೋಗ್ಲಿ. ಏಯ್ ಹೋಗ್ಲಂಗೆ ನಡಿಯೋ. ಏಯ್ ಏಯ್ ನೀರಾ ಮುಂದಕ್ಕೆ ಬರ್ರಿ. ಹೇಳ್ರಿ. ಮಂಚಗೊಂಡನಹಳ್ಳಿ ಬೆಟ್ಟ ಇದು ಸಾಕಷ್ಟು ಎತ್ತರವಾದಂತ ಪ್ರದೇಶ. ನೀವು ಬರೋಣ ಮತ್ತೆ ಬರ ಎಲ್ಲಾ ರೀತಿಯ ಅಲ್ಲಿಗೆ ವನ್ಯಮೃಗಗಳು ಸಂಚರಿಸುವಂತ ಸ್ಥಳ ಇದು. ಮತ್ತೆ ಇಲ್ಲಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿ ಕಾವೇರಿ ನದಿ ಮತ್ತು ದಬ್ಬುಳೇಶ್ವರನ ದೇವಸ್ಥಾನ ಇದೆ. ತುಂಬಾ ಪ್ರಸಿದ್ಧವಾದಂತ ಸ್ಥಳ. ಅಣ್ಣ, ಈ ಬೈಲು ಫುಲ್ಲು ಈ ಜಮೀನು ಏನದಲ್ಲ, ಈ ಬೈಲು ಇವಾಗ ಈ ಥರ ಎಲ್ಲ ಒಣಗೋಗೋದಲ್ಲ. ಮಳೆಗಾಲದಲ್ಲಿ ಏನು ವ್ಯವಸಾಯ ಮಾಡ್ತಾರ ಇಲ್ಲ ಹಿಂಗೆ ಖಾಲಿ ಬಿಟ್ಟಿರ್ತಾರ? ಇದು ಇಲ್ಲ, ಮಳೆಗಾಲದಲ್ಲಿ ವ್ಯವಸಾಯ ಮಾಡ್ತೀವಲ್ಲ, ವ್ಯವಸಾಯ ಮಾಡ್ತೀರಿ ಅಣ್ಣ. ಇದು ಫುಲ್ಲು ಬೋಂಡ್ರಿ. ಇದೆಲ್ಲ ಈ ಕಡೆ ಬೆಟ್ಟ ಆಯ್ತಲ್ಲ, ಕಾಡು. ಇಲ್ಲಿ ಬರುವಂತೆ ಪ್ರಾಣಿಗಳಿಗೆ ಏನು ಇವಕ್ಕೆ ಸೇಫ್ಟಿ ಮಾಡ್ತಾರೆ ಮಳೆಗಾಲದಲ್ಲಿ? ಬೆಳೆಗೆ ಸೋಲಾರ್ ಮತ್ತೆ ಬೆಳೆ ಟೈಮಲ್ಲಿ ಎಲ್ಲ ಸೆಡ್ಗಳು ಹಾಕೊಂಡು ಅಕ್ಕಪಕ್ಕ ನೈಟ್ ಅಂಡ್ ಆಯ್ತು. ಆನೆ ಮತ್ತೆ ಹಂದಿ ಬರ್ತದಂಗೆ ಕಡ್ಲೆಕಾಯಿ ಹಾಕಿರ್ತೀವಿ, ತೊಗರಿ ಮತ್ತೆ ಹುಳ್ಳಿಕಾಳು, ಅವರೆಕಾಳೆಲ್ಲ ಹಾಕಿರ್ತೀವಿ, ಮತ್ತೆ ರಾಗಿ ಹಾಕಿರ್ತೀವಿ. ಅತಿ ಹೆಚ್ಚು ಈ ಭಾಗದಲ್ಲಿ ಆನೆಗಳು ಮತ್ತೆ ಹಂದಿಗಳು ಜಾಸ್ತಿ ಬಂದ್ಬಿಡ್ತವೆ. ಇವಾಗ ರೈತರುಗಳಿಗೆ ಪ್ರಾಣಿಯಿಂದ ಅವ್ರಿಗೆ ಸೆಕ್ಯೂರಿಟಿಗೆ ಏನ್ ಮಾಡ್ಕೋತಾರ ಅವರು? ಇಲ್ಲಿ ಕಾಯ್ಬೇಕಾರೆ ಸೋಲಾರ್ ಹಾಕೊಂಡಿರ್ತೀವಿ. ಈ ತರ ಎಲ್ಲ ಕಾಳುಗಳನ್ನಿಟ್ಟು ಇದು ತಂತಿಗಳು ಬಿಟ್ಕೊಂಡು ಸುತ್ತ ಬಾಟ್ರ್ ಬಿಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಇವೆಲ್ಲ ತಂತಿಗಳ ನಾವೇನು ಅದ ತಂತಿ ಹಾಕೊಂಡು ಫಾರೆಸ್ಟ್ ಪರ್ಮಿಷನ್ ತಕೊಂಡು ಕರೆಂಟ್ ಹಾಕೊಂಡಿರ್ತೀವಿ. ನೈಟ್ ಹೊತ್ತಿಲ್ಲ. ಮತ್ತೆ ಶೆಡ್ಗಳು ಹಾಕೊಂಡು ಗುಡ್ಲು ಇಂತಿಂತ ಮರಗಳ ಮೇಲೆ ಗುಡ್ಗಳು ಹಾಕತ್ತೀವಿ. ಹಾಕೊಂಡು ಮೇಲೆ
ಹಾಂ ಹಾಂ ಅದಕ್ಕೆ ತಮಟೆ ಸೌಂಡು ಇಲ್ಲ ಗಂದು ಬಂದೂಕುಗಳು ಹಾಂ ಸೌಂಡ್ ಮಾಡ್ದಾಗ ಬಂದೂಕ ಮತ್ತೆ ತಮಟೆಗಳು ಹೊಡಿತಾ ಹಾಂ ಪ್ರಾಣಿ ಪಕ್ಷಿಗಳು ಬರೋದಂಗೆ ಬಹಳ ಕಷ್ಟ ಕಾಲದಿಂದ ಹಾಂ ಇಲ್ಲಿ ರೈತರು ಜೀವನ ಮಾಡಿ ಅಲ್ಲ ಇಲ್ಲಿ ಬೆಟ್ಟನೇ ಇಲ್ಲಿ ಕಾಡೇ ಹತ್ರ ಅದಲ್ಲ ಹೌದೌದೌದೌದು ಹತ್ರಿಂದ ಎಲ್ಲ ಪೂರ್ತಿ ಸಂಜೆ 6 ಗಂಟೆ 5 ಗಂಟೆ ಅಂದ್ರೆ ಆನೆಗಳು ಹಂದಿಗಳು ಈ ಕಡೆ ಚಿರತೆಗಳು ಇಲ್ಲಿ ಎಲ್ಲಾ ಪ್ರಾಣಿಗಳು ಅವ ಎಲ್ಲ ಪ್ರಾಣಿಗಳಿದೆ ಸರ್ ಕಾಡು ಪ್ರಾಣಿಗಳೆಲ್ಲನೂ ಈ ಕಾಡಲ್ಲಿ ಒಂದು ಹೊರತುಪಡಿಸಿ ಎಲ್ಲಾ ತರದ ಕಾಡು ಪ್ರಾಣಿಗಳ ಕಡೆಲ್ಲ ಬರ್ತವೆ ಸರ್ ಆನೆ ಜಿಂಕೆ ಹೌದು ಹುಲಿಗಳಿದಾವೆ ವಾ ಚಿರತೆಗಳಿದಾವೆ ಸಿಂಹ ಜಿರಾಫೆ ಕಾಡೆಮ್ಮೆಗಳು ಇಲ್ಲ ಮಿಕ್ಕದ ಎಲ್ಲ ಪ್ರಾಣಿ ಕಾಡೆಮ್ಮೆನೂ ಇದೆ ಕಾಡೆಮೀನು ಇದೆಯಾ ಬರ್ತವೆ ಕಾಡೆಮ್ಮೆ ಹಂದಿಗಳು ಜಾಸ್ತಿ ಆನೆಗಳು ಜಾಸ್ತಿ ಹಾಂ ಬೆಳೆ ನಾಶನ ಮಾಡಕ್ಕೆ ಮತ್ತೆ ದಾರಿ ಏನಪ್ಪಾ ಅಂತ ಅಂದ್ರೆ ಹಾಂ ಗ್ರಾಮದ ಜನಗಳು ತಂಡವಾಗಿ ಈ ತರ ದಂಡೋಪಾದಿಯಲ್ಲಿ ಹ್ಞೂ ಸಣ್ಣ ಸಣ್ಣ ಪಟಾಕಿಗಳನ್ನ ಸಿಡಿಸ್ತಾ ಹಾಂ ಪ್ರಾಣಿಗಳು ಬೆಳೆ ನಾಶ ಮಾಡದೇ ಇದ್ದಂಗೆ ತಡೀತೀವಿ. ಹಂಗೆಲ್ಲ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ಕಾಳು ಯಾವುದೇ ಬೆಳೆನ ತಗೊಳಕ್ಕಾಗಲ್ಲ. ಅಂದ್ರೆ ಒಟ್ಟಿನಲ್ಲಿ ಬೆಳೆ ಮನೆಗೆ ಎತ್ಕೋ ಗಂಟ ಕಾಯ್ಲೇಬೇಕು ಎಲ್ಲರೂ. ಬೇರೆ ದಾರಿ ಇಲ್ಲ. ಈ ಭಾಗದಲ್ಲಿ ಮಳೆ ಒಂದು ಇದ್ರೆ ಬೆಳೆ ಬೆಳಿಲಿಕ್ಕೆ ರೈತರು ಮತ್ತೆ ಕುಟುಂಬದವರು ಬಹಳ ಕಷ್ಟಪಟ್ಟು ಬೆಳೆ ಯಾಕಂದ್ರೆ ಈಗ ಇಲ್ಲಿ ನೋಡಿದ್ರೆ ಎಲ್ಲ ಸುಟ್ಟೋಗ್ಬಿಟ್ಟದೆ, ಏನು ಇಲ್ಲ ಇಲ್ಲಿ, ಬರೀ ಭೂಮಿ ಮಾತ್ರ, ಯಾವ ಬೆಳೆನೂ ಇಲ್ಲ ಇಲ್ಲಿ. ಭಾಗದಲ್ಲಿ ಉಳ್ಳಿ ಹಾಕಿದ್ವಿ ಅಷ್ಟೇನೆ. ಹಾ ಆತನಿಗೆ ಅಲ್ಲಿ ನಿಂತಿರ್ತವೆ ಹಾಕಮಲ್ಲ